ಈ ಒಂದು ವಿಡಿಯೋವನ್ನು ನೋಡಬೇಡಿ ಸ್ನೇಹಿತರೆ. ಯಾಕಪ್ಪ ಅಂತೇಳಿದರೆ, ಈ ಒಂದು ವಿಡಿಯೋವನ್ನು ನೀವು ನೋಡಿದರೆ ನಿಮಗೆ 100 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಸಿಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತ ಹೇಳಿದರೆ, ಈ ಒಂದು ವಿಡಿಯೋದಲ್ಲಿ 3 ಪ್ರಶ್ನೆಗಳನ್ನು ಕೇಳ್ತೀವಿ ಸ್ನೇಹಿತರೆ. ಅದಕ್ಕೆ ನೀವು ಕರೆಕ್ಟಾದ ಉತ್ತರ ಕೊಟ್ಟರೆ ನಿಮಗೆ 100 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಸಿಗುತ್ತೆ ಸ್ನೇಹಿತರೆ. ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕೃಷ್ಣ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಟಾಪಿಕ್ ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ತಗೊಂಡಿದ್ದೆ ಸ್ನೇಹಿತರೆ. ಏನಪ್ಪ ಅಂತ ನೀವು ಕೇಳ್ಬೋದು. ನಾವು ಈ ಒಂದು ವಿಡಿಯೋದಲ್ಲಿ ಮಹಾಭಾರತದ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ 3 ಪ್ರಶ್ನೆಗಳನ್ನು ಕೇಳ್ತೀವಿ. ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ನೀವು ಕೊಟ್ಟರೆ, ಯಾರು ಕರೆಕ್ಟಾದ ಉತ್ತರ ಕೊಡ್ತಾರೋ ಅವರಿಗೆ 100 ರೂಪಾಯಿ 100 ರುಪೀಸ್ ಕ್ಯಾಶ್ ಪ್ರೈಸನ್ನು ಅವರಿಗೆ ನಾವು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಯಾರೆಲ್ಲ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡ್ತಾರೋ, ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾರೋ, ಆಮೇಲೆ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಕೊಡ್ತಾರೋ, ಅವರಿಗೆಲ್ಲ ಕೂಡ ನಾವು ಯಾರು ಕಮೆಂಟ್ ಸೆಕ್ಷನ್ಗೆ ಹೋಗಿ ನಾವು ಕೇಳುವ 3 ಪ್ರಶ್ನೆಗಳಿಗೆ ಸಮರ್ಪಕವಾದ ಕರೆಕ್ಟಾದ ಉತ್ತರವನ್ನು ಕೊಡ್ತಾರೋ ಅವರಿಗೆ ನಾವು ತಲಾ 3 ಜನರಿಗೆ ಎಷ್ಟು ಜನ ಕಾಮೆಂಟಲ್ಲಿ ಉತ್ತರವನ್ನು ಕಳಿಸ್ತಾರೋ ಅವರಲ್ಲಿ 3 ಜನರಿಗೆ ನಾವು 100 ರೂಪಾಯಿಗಳ ಕ್ಯಾಶ್ ಪ್ರೈಸನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಹಾಗಾದರೆ ಅವು ಯಾವೆಲ್ಲ ಪ್ರಶ್ನೆಗಳು ಅಂತ ಕೇಳ್ತಾ ಇದ್ದಾರೆ. ಆ ಒಂದು ಶ್ರೀಕೃಷ್ಣ ಪರಮಾತ್ಮನ ತಾಯಿಯ ಹೆಸರು ಏನು ಸ್ನೇಹಿತರೆ? ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಶ್ರೀಕೃಷ್ಣ ಪರಮಾತ್ಮನ ತಾಯಿಯ ಹೆಸರು ಏನು? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಬಂದ್ಬಿಟ್ಟು, ಶ್ರೀಕೃಷ್ಣ ಪರಮಾತ್ಮ ಜನಿಸಿದ ಸ್ಥಳ ಯಾವುದು? ಇದು ಎರಡನೇ ಪ್ರಶ್ನೆ ಸ್ನೇಹಿತರೆ. ಕೊನೆಯ ಪ್ರಶ್ನೆ, ಮೂರನೇ ಪ್ರಶ್ನೆ ಬಂದ್ಬಿಟ್ಟು, ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶಿಸುವ ಸಂದರ್ಭದಲ್ಲಿ ಒಂದು ಶಂಖವನ್ನು ಊದ್ತಾರೆ ಸ್ನೇಹಿತರೆ. ಯಾರು? ಶ್ರೀಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಯಾವ ರೀತಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿಯ ಒಂದು ಶಂಖವನ್ನು ಊದಿದ ಅನ್ನೋದೇ ಒಂದು ಪ್ರಶ್ನೆ ಸ್ನೇಹಿತರೆ. ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶಿಸುವ ಸಂದರ್ಭದಲ್ಲಿ ಒಂದು ಶಂಖವನ್ನು ಊದ್ತಾರೆ. ಆ ಒಂದು ಶಂಖದ ಹೆಸರು ಏನು ಸ್ನೇಹಿತರೆ? ಈ ಒಂದು ಪ್ರಶ್ನೆ. ಈ 3 ಪ್ರಶ್ನೆಗಳೇನ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ, ಗೊತ್ತಾಗಿಲ್ಲ ಅಂದರೆ ಮತ್ತೊಂದು ಕಡೆ ಬ್ಯಾಕ್ ಹೋಗಿ ವಿಡಿಯೋವನ್ನು ಕರೆಕ್ಟಾಗಿ ನೋಡಿಬಿಟ್ಟು ಈ ಒಂದು ವಿಡಿಯೋಗೆ ಯಾರು ಉತ್ತರವನ್ನು ಕೊಡ್ತಾರೋ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿರಬೇಕು. ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಬೇಕು. ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಬಿಡಬೇಕು. ಕಾಮೆಂಟ್ ಸೆಕ್ಷನ್ನಿಗೆ ಹೋಗಿ ಈ 3 ಪ್ರಶ್ನೆಗಳಿಗೆ ಯಾರು ಸಮರ್ಪಕದ ಉತ್ತರ ಕೊಡ್ತಾರೋ ಅವರ ಒಂದು ಖಾತೆಗೆ 100 ರೂಪಾಯಿಯ 3 ಜನರನ್ನು ಸೆಲೆಕ್ಟ್ ಮಾಡಿ 100 ರೂಪಾಯಿಯನ್ನು ಅವರ ಖಾತೆಗೆ ತಲುಪಿಸ್ತೀವಿ ಸ್ನೇಹಿತರೆ. ಅದು ಯಾವ ರೀತಿ ತಲುಪಿಸ್ತೀವಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಜಿಮೇಲನ್ನು ನಿಮ್ಮ ಒಂದು ಯಾರು ಸೆಲೆಕ್ಟ್ ಆಗ್ತಾರೋ ಅವರ ಖಾತೆಗೆ ನಾವು ಕಳಿಸ್ಕೊಡ್ತೀವಿ. ಕಮೆಂಟ್ ಮಾಡ್ತಾರಲ್ಲ ಆ ಒಂದು ಖಾತೆಗೆ ಕಳಿಸ್ಕೊಡ್ತೀವಿ. ಅವರು ನಮಗೆ ಅವರ ಒಂದು UPI ಸ್ಕ್ಯಾನರನ್ನು ಕಳಿಸ್ಬೇಕಾಗತ್ತೆ ಸ್ನೇಹಿತರೆ. ಅವರ ಒಂದು ಫೋನ್ಪೇ ಅಥವಾ ಗೂಗಲ್ ಪೇ ಯಾವ ಪೇ ಮಾಡ್ತಾರೋ ಆ ಒಂದು ಸ್ಕ್ಯಾನರನ್ನು ಅವರು ಕಳಿಸಿದರೆ ಅವರು ಒಂದು ಸ್ಕ್ಯಾನ್ ಮಾಡಿಬಿಟ್ಟು ನಾವು ಅವರಿಗೆ 100 ರೂಪೀಸ್ ಕ್ಯಾಶ್ ಪ್ರೈಸ್ ಅಥವಾ 100 ರೂಪೀಸ್ ವರ್ತ್ ಪ್ರಾಡಕ್ಟ್ ಬೇಕು ಅಂದರೆ ಪ್ರಾಡಕ್ಟನ್ನು ಕೂಡ ಅವರ ಮನೆಗೆ ನಾವು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸ್ನೇಹಿತರೆ ಅಂತ ಹೇಳ್ತಾ, ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಶ್ರೀಕೃಷ್ಣ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.